ಸೂಪರ್ ಆಗಿರೋ ಪಿಕ್ಚರು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ರಾಜವರ್ಧನ್. ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ. ಎಲ್ಲ ಸೂಪರ್ ಆಗಿದೆ, ಒಳ್ಳೆ ಮೂವಿ, ಜನಗಳೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ, ಸೂಪರ್ ಆಗಿ ಮಾಡಿದ್ದಾರೆ. ತುಂಬ ಒಳ್ಳೆ ಮೂವಿ, ಎಲ್ಲ ನೋಡ್ಬೋದು. ಆಕ್ಷನ್ ತುಂಬ ಇಷ್ಟ ಆಯಿತು. ರಾಜವರ್ಧನನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಆಕ್ಷನ್ ಇತ್ತು. ಥ್ಯಾಂಕ್ ಯು. ಚೆನ್ನಾಗಿದೆ. ಹೀರೋ ಆಕ್ಟಿಂಗ್ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ರಾಜವರ್ಧನ್ ಅವರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಆ್ಯಕ್ಚುಲಿ ಆ್ಯಕ್ಷನ್ ಪ್ರಿಯರಿಗೆಲ್ಲ ಇದೊಂಥರ ಹೇಳಿ ಮಾಡಿಸಿದೆ ಚಿತ್ರ ಅಂತ ಹೇಳ್ಬೋದು. ಅವರು ಎಂದಿನ ಲವಲವಿಕೆಯಿಂದ ರಾಜವರ್ಧನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮನೆ ಮಂದಿ ಎಲ್ಲ ಕೊಳ್ತು ನೋಡ್ಬೋದು. ಚಿತ್ರ ತುಂಬ ಸೊಗಸಾಗಿದೆ. ಇಟ್ ಇಸ್ ಎಂಟರ್ಟೈನ್ಮೆಂಟ್ ಮೂವಿ. ಆಲ್ ದ ಬೆಸ್ಟ್. ಪಿಕ್ಚರ್ ತುಂಬ ಚೆನ್ನಾಗಿದೆ. ಫೈಟ್ ಅಂತೂ ತುಂಬ ಚೆನ್ನಾಗಿದೆ. ದರ್ಶನ್ ಮತ್ತು ಸುದೀಪ್ ಅವರು ಆ ಥರ ಹೈಟ್ ಇದ್ದಾರೆ, ಅವ್ರ ಥರ ಆ ಒಂದು ಇದರಲ್ಲೇ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಪಿಕ್ಚರ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಫೈಟ್ ಅಂತೂ ಸಖತ್ತಾಗಿದೆ. ಪಿಕ್ಚರ್ ಸೂಪರ್ ಆಗಿದೆ. ಆ್ಯಕ್ಚುಲಾಗಿ ಒಳ್ಳೆ ಸಬ್ಜೆಕ್ಟ್ ತೊಗೊಂಡಿದ್ದಾರೆ. ಹಿಂದಿದು ಇವ್ರದ್ದು ಮೂವಿ ಬಂತಲ್ಲ, ಅದೇ ಥರ ಇದೆ. ತುಂಬಾ ಚೆನ್ನಾಗಿ ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ರಾಜವರ್ಧನ್ ಪರ್ಫಾರ್ಮೆನ್ಸು ಎಕ್ಸಲೆಂಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋ ಡೌಟ್ ಪಿಕ್ಚರ್ ಚೆನ್ನಾಗಿ ಓಡಬೇಕು. 100 ದಿವಸ ಖಂಡಿತ ಓಡುತ್ತೆ ಅಂತ ಅನ್ಸುತ್ತೆ. ಕನ್ನಡನ ಬೆಳೆಸಿದ್ದಾರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ ಕನ್ನಡ ಸಿನಿಮಾ ಓಡೋ ಹಂಗೆ ಮಾಡಿ. ಹಾಂ, ಫ್ಯಾಮಿಲಿ ಸಮೇತ ಖಂಡಿತವಾಗ್ಲೂ ನೋಡ್ಬೋದು, ಎಲ್ಲರೂ ನೋಡ್ಬೋದು. ಏನು ಇಲ್ವೇ ಇಲ್ಲ ಪಿಕ್ಚರಲ್ಲಿ. ತುಂಬ ಚೆನ್ನಾಗಿದೆ. ಒಳ್ಳೆ ಕುತೂಹಲನ ಕಾಯ್ಕೊಂಡು ಹೋಗುತ್ತೆ ಕೊನೆ ತನಕ. ಟೆನ್ಷನ್ನು ಇದು ಅಂತೂ ಚೆನ್ನಾಗಿದೆ. ಗುಡ್ ಪರ್ಫಾರ್ಮೆನ್ಸ್ ಎಲ್ಲ ಇದೆ. ಲವ್ ಇದೆ, ರೊಮ್ಯಾನ್ಸ್ ಇದೆ, ಪ್ರತಿಯೊಂದು ಇದೆ ಪಿಕ್ಚರ್. ತುಂಬ ಚೆನ್ನಾಗಿದೆ. ಗಜರಾಮ, ತಪಸ್ವಿನಿ ಮೇಡಮು, ರಾಗಿಣಿ ಮೇಡಮು, ನಮ್ಮ ಹೀರೋ ಸೂಪರ್ ಬಂದಿದ್ದಾರೆ. ಫಿಲ್ಮ್ ಈಸ್ ವೆರಿ ವೆರಿ ಗುಡ್. ಸೂಪರ್ ಮೂವಿ ಸರ್. ತುಂಬ ಟೋಟಲಿ ಫಿಲ್ಮೇ ಚೆನ್ನಾಗಿದೆ. ಹೀರೋದು ಇಡಕ್ಕೆ ಇದೇ ಇಲ್ಲ. ಸೂಪರ್ ಅಂದರೆ ಸೂಪರ್ ಆ್ಯಕ್ಟಿಂಗ್, ಸೂಪರ್ ಫೈಟಿಂಗ್, ಸೂಪರ್ ಸಾಂಗ್, ಎವ್ರಿಥಿಂಗ್ ಈಸ್ ಗುಡ್. ಹಾಯ್ ಬ್ರೇಕ್ಫಾಸ್ಟ್ ಆಯ್ತಾ? ಊಟ ಮಾಡ್ಕೊಂಡ್ರಾ? ಮೂವಿ ನೋಡಿದ್ರಾ? ನೀವೇ ಹೇಳಬೇಕು, ನಿಮ್ಮದು ಒಪಿನಿಯನ್ ಹೇಳಬೇಕು. ನೀವೆಲ್ಲ ಕೂತ್ಕೊಂಡು ನೋಡಿದ್ರಲ್ವ, ನೀವೇ ಹೇಳಬೇಕು. ಚೆನ್ನಾಗಿ ಬಂದಿದೆ ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ಲೈಕ್ ಡೈರೆಕ್ಷನ್ ಟೀಮ್ ಆಗಿ ಪ್ರೊಡಕ್ಷನ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ, ಎಲ್ಲರೂ ಬಂದು ನೋಡಿ. ಸರ್, ಎಲ್ಲಾದ್ರೂ ಕ್ರಿಕೆಟ್ ಮ್ಯಾಚು, ಖೋಖೋ ಎಲ್ಲ ನೋಡಿದ್ರ, ಇದರಲ್ಲಿ ಕುಸ್ತಿ ಪಂದ್ಯಾವಳಿ ತಂದಿದ್ದಾರೆ. ಮುಂದಿನ ಗೇಮೇ ಕುಸ್ತಿ. ನಮ್ಮ ರಾಜವರ್ಧನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕನ್ನಡ ಚಿತ್ರ ನೋಡಿ ಅಭಿನಂದಿಸಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ತಂದಿದ್ದಾರೆ, ಒಳ್ಳೆ ಚೆನ್ನಾಗಿದೆ. Movie is like so good and twisting and all. It was very nice. Overall, it's very good experience. ಸಿನಿಮಾ ಚೆನ್ನಾಗಿದೆ. ದೀಪಕ್ ಆ್ಯಕ್ಟಿಂಗು ಚೆನ್ನಾಗಿದೆ. ಆ್ಯಕ್ಚುಲಿ ದೀಪಕ್ ಒನ್ ಆಫ್ ಮೈ ಫ್ರೆಂಡ್ಸ್, ಸೊ ಅವ್ರಿಗೆ ಸಪೋರ್ಟ್ ಕೊಡೋಣ ಅಂತ ಬಂದಿದ್ದೀವಿ. ಸೊ ಮೂವಿ ಇಸ್ ನೈಸ್. ತುಂಬ ಚೆನ್ನಾಗಿದೆ ಮೂವಿ. ಒಂದು ಏನಂತಂದರೆ, ನಮ್ಮ ರಾಷ್ಟ್ರೀಯ ಒಂಥರ ಏನು ಸ್ಪೋರ್ಟ್ಸ್ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ, ಕುಸ್ತಿನ ತೊಗೊಂಡು ಬಂದಿದ್ದಾರೆ. ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಈ ಸಿನಿಮಾದಲ್ಲಿ ನಾವು ನೋಡೋದೇನಂತಂದರೆ, ಪ್ರೀತಿ ಅಂದರೆ ಬರೀ ಮದುವೆ ಮಾಡ್ಕೊಳ್ಳೋದು, ಲವರ್ಸ್ ಮದುವೆ ಆ ಥರ ಅಲ್ಲ. ಪ್ರೀತಿ ಅಂದರೆ ಒಂದು ನಂಬಿಕೆ, ಒಂದು ವಿಶ್ವಾಸ, ಮತ್ತು ಏನಂತಾರೆ ಸುರಕ್ಷತೆ, ರಕ್ಷಣೆ ಮಾಡೋವಂಥದ್ದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಿಜವಾಗ್ಲೂ ಹೀರೋದ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ, ಡೈರೆಕ್ಷನು ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಕನ್ನಡ ಸಿನಿಮಾಗಳನ್ನ ನೋಡಿ ಉಳಿಸಿ ಬೆಳೆಸಿ ಈ ಸಿನಿಮಾ ತಂಡಕ್ಕೂ ನಾನು ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕನ್ನಡ ನಟ, ನಮ್ಮ ಹೊಸ ಡೈರೆಕ್ಟರ್ ಕನ್ನಡದವರು, ಎಲ್ಲ ಕನ್ನಡ ಫಿಲಮ್ ನೋಡಿ ಕನ್ನಡ ಜನತೆಯರು ಎಲ್ಲ ಬಂದು ಸಿನಿಮಾ ಮಂದಿರಗಳಲ್ಲಿ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ, ಒಂದು ಹೊಸ ನಾಯಕಿ, ಹೊಸ ನಟ ಅಂದರೆ ಹೊಸ ಡೈರೆಕ್ಟರ್ಗೆ ಪ್ರೋತ್ಸಾಹ ಕೊಡಬೇಕಂತೇಳಿ ಕನ್ನಡ ಜನತೆನ ಕೇಳ್ಕೊತೀನಿ. ಚೆನ್ನಾಗಿದೆ ಫಿಲಮ್, ಹೊಸ ಪ್ರಯತ್ನ, ತುಂಬ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಬಂದಿದೆ ಪಿಕ್ಚರ್ ಫಸ್ಟ್. ಸೂಪರ್ ಆಗಿದೆ ಫಿಲಿಮ್, ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಇನ್ನೊಂದು ಸಲ ಬರ್ತೀನಿ. ಸರ್, ಸಿನಿಮಾ ಸೂಪರ್ ಆಗಿದೆ. ಅವರು ಡೈಲಾಗ್ ಇರ್ಬೋದು, ಹೀರೋ ರಾಜವರ್ಧನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಪ್ಪದ ಬೆಡಿಗೆ ರಾಗಿಣಿಯವರು
ಮತ್ತು ತುಪ್ಪ ಅಂತ ಆಡಿದರು. ಇದರಲ್ಲಿ ಸರಾಯಿ ಸರ್ಸ ಅಂತ ಡ್ಯಾನ್ಸು ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ನೋಡ್ತಿದ್ದಾರೆ, ಎಂಟರ್ಟೈನ್ಮೆಂಟು ಚೆನ್ನಾಗಿದೆ. ಒಳ್ಳೆ ಫೈಟ್ ಇರ್ಬೋದು, ಖಡಕ್ ಡೈಲಾಗ್ ಇರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ಅಂತೂ ಸೂಪರಾಗಿದೆ. ಒಳ್ಳೆ ಡೈರೆಕ್ಷನು. ಈ ಸಿನಿಮಾ 100 ಡೇಸ್ ಹೊರಡಿದ್ರೆ ತುಂಬ ಚೆನ್ನಾಗಿರ್ತದೆ. ಎಲ್ಲರೂ ಈ ಸಿನಿಮಾ ನೋಡಿ. ಹೊಸ ಕಲಾವಿದರು ಅಂತಂದರೆ ನಮ್ಮ ಹಳೆ ಹಾಸ್ಯ ಕಲಾವಿದ ಡಿಗ್ರಿನಾಥ್ ಮಗ ಅವರು ರಾಜವರ್ಧನ್ ಅವರು ತುಂಬ ಅದ್ಭುತ ಮಾಡಿದ್ದಾರೆ. ಅವರು ರೆಸ್ಪಾನ್ಸ್ ಹೇಳಲ್ಲ, ಅವರ ತಂದೆ ಥರನೇ ಇವರು ಸಹ ಗುರುತಿಸ್ಕೊಳ್ತಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗೋ ಸಂದೇಶ ಇಲ್ಲ. ಎಲ್ಲ ಈ ಸಿನಿಮಾ ನೋಡಿ. ಸೂಪರಾಗಿದೆ ಸರ್. ಆಲ್ ದಿ ಬೆಸ್ಟ್ ಸಿನಿಮಾಕ್ಕೆ. ಸೂಪರಾಗಿದೆ ಸರ್ ಸಾಂಗ್. ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ನಾನು ಒಂದು ಚಿಕ್ಕ ಪಾರ್ಟ್ ಮಾಡಿದ್ದೀನಿ ಹೀರೋಯಿನ್ ಫ್ರೆಂಡ್ ಆಗಿ. ನನ್ನ ಹೆಸರು ಯಶಸ್ವಿ ಅಂತ. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಫ್ರಮ್ ಬಿಗಿನಿಂಗ್ ಟು ಎಂಡ್ ಮೇಕ್ ಓವರ್ ಆಗಲಿ ಮೇಕಿಂಗ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಂದು ಸ್ಟೋರಿ ಕಂಟೆಂಟು ಎಲ್ಲೂ ಮಿಸ್ ಮಾಡಿದೆ, ಕಂಟಿನ್ಯೂಟಿ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಕುಸ್ತಿ ಬಗ್ಗೆ ಇಷ್ಟು ಚೆನ್ನಾಗಿ ಆಲ್ಮೋಸ್ಟ್ ಯಾವ ಮೂವಿನಲ್ಲೂ ತೋರಿಸಿಲ್ಲ. ಆ್ಯಂಡ್ ಹೀರೋಯಿನ್ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಖುಷಿಯಾಗತ್ತೆ. ಇದಕ್ಕೆ ಈ ವಿಜಿಲು ಚಪ್ಪಾಳೆಗೆ ಸುಮಾರು ವರ್ಷ ಕಾದಿದ್ದು ಎಲ್ಲೋ ತುಂಬ ಚೆನ್ನಾಗಿ ಆಯಿತು ಅಂತ ಒಂದು ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ, ಆನೆಸ್ಟ್ ಆಗಿ ಕೆಲಸ ಮಾಡಿದೆ. ಇವತ್ತು ವೆಲ್ಕಮ್ ನೋಡಿ ತುಂಬ ಏನೋ ಮಾತಿಲ್ದಂಗೆ ಆಗಿದೆ. ಖುಷಿಯಾಗಿದೆ. ಇದಕ್ಕೆ ಅಲ್ವಾ ಕಷ್ಟಪಟ್ಟಿದ್ದು ಇಷ್ಟು ದಿನ. ತುಂಬ ಖುಷಿಯಾಗುತ್ತೆ ಸೀನಿಯರ್ ಆ್ಯಕ್ಟರ್ಸ್ಗಳ ಜೊತೆ ಕೆಲಸ ಮಾಡೋದು. ಎಮೋಷನ್ ಆಗಿರ್ಬೋದು, ನಮ್ಮ ಕಬೀರ್ ಅವ್ರ ಜೊತೆ ಇರೋ ಕಾಂಬಿನೇಷನ್ಸ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು. ಸಾರಾಯ್ ಶಾಂತಮ್ಮ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಓಪನಿಂಗ್ ಆಯಿತು. ಸೊ ಖುಷಿ ಇದೆ, ಮಾತು ಬರ್ತಿಲ್ಲ ಅಷ್ಟೇ. ತಂದೆಯವರು ಇಲ್ಲ, ಇನ್ನೂ ಸಿಕ್ಕಿಲ್ಲ. ತುಂಬ ಹೊತ್ತು ನಿಂತ್ಕೊಂಡೇ ನೋಡ್ತಾ ಇದ್ರು ಸಿನಿಮಾನ. ಖುಷಿಯಾಗಿದ್ದಾರೆ. ನೋಡೋಣ, ಈಗ ಸಿಗ್ತಾರೆ, ಈಗ ಮಾತಾಡ್ತಾರೆ. ಹೌದು. ಓಕೆ. ಥ್ಯಾಂಕ್ ಯು ಸರ್. ತುಂಬ ಬ್ಲೆಸ್ಡ್ ಅಷ್ಟೇ, ಏನು ಮಾತು ಬರ್ತಿಲ್ಲ ಆ್ಯಕ್ಚುಲಿ. ಅದೇ ತುಂಬ ಕಾನ್ಫಿಡೆನ್ಸಲ್ಲಿ ಇರ್ತೀವಿ. ಆಫ್ಟರ್ ಒಂದು ಶೋ ರಿಲೀಸ್ ಆಗ್ತಿದ್ದಂಗೆ ಮಾತುಗಳು ಬರೋದಿಲ್ಲ. ಸೊ ಈ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ತೀವಲ್ಲ, ಸೊ ಜಸ್ಟ್ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು ಸರ್. ನಾವೇನು ಅಂದ್ಕೊಂಡು ಮಾಡಿದ್ದೀವಿ ವರ್ಕ್ ಆಗಿದೆ ಖಂಡಿತ. ಆ್ಯಕ್ಷನ್ ಚೆನ್ನಾಗಿ ಬಿತ್ತು, ಡೈಲಾಗ್ಸ್ಗಳಿಗೆ ಆ್ಯಕ್ಚುಲಿ ಕ್ಲಿಮ್ಯಾಕ್ಸ್ಗೆ ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಯಿತು. ಜನ ಕೊಡೋ ₹100 ಎಲ್ಲೂ ಮೋಸ ಆಗದೆ ಇರೋ ಥರ 2 ಅವರ್ಸ್ ತುಂಬ ನೀಟಾಗಿ ಎಂಟರ್ಟೈನ್ ಮಾಡಿದ್ದೀವಿ. ದಯವಿಟ್ಟು ಚಿತ್ರಮಂದಿರದಲ್ಲೇ ಸಿನಿಮಾನ ನೋಡಿ. ನಮ್ಮ ತಂದೆಗೆ ಇಷ್ಟು ವರ್ಷ ಹೇಗೆ ಸಾಕಿದ್ರಿ ಹಾಗೆ ನನಗೂ ಒಂದು ಚಾನ್ಸ್ ಕೊಡಿ. ನಿಮ್ಮನ್ನ ಯಾವುದೇ ಥರದಲ್ಲೂ ಮೋಸ ಮಾಡಲ್ಲ. ತುಂಬ ಖುಷಿ ಆಗ್ತಿದೆ ನನಗೆ. ದ ಸಾಂಗ್ ಇಸ್ ಲುಕಿಂಗ್ ಫ್ಯಾಂಟಾಸ್ಟಿಕ್. ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ಫ್ಯಾನ್ಸಿಗೆ ಒಂದು ಟ್ರೀಟ್ ಥರ ಈ ಸಿನಿಮಾ ಕೂಡ. ಆ್ಯಂಡ್ ಅಫ್ಕೋರ್ಸ್ ನಾಟ್ ಜಸ್ಟ್ ದ ಸಾಂಗ್, ಇಡೀ ಸಿನಿಮಾ ತುಂಬ ಚೆನ್ನಾಗಿದೆ. ರಾಜೇಶ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೇದಾಗಲಿ. ಜನರ ಹತ್ರ ನಾವೇನು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಸಿನಿಮಾನ ಪ್ರೋತ್ಸಾಹಿಸಿ ಯಂಗ್ ಅಪ್ಕಮಿಂಗ್ ಆರ್ಟಿಸ್ಟ್ನ ಎನ್ಕರೇಜ್ ಮಾಡಿ ಯಾವತ್ತೂ. ಯಾಕಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ವಿ ನೀಡ್ ಟು ಸಪೋರ್ಟ್ ಆ್ಯಂಡ್ ಪ್ರಮೋಟ್ ಯಂಗರ್ ಅಪ್ಕಮಿಂಗ್ ಟ್ಯಾಲೆಂಟ್ ಅಂತದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸಿನಿಮಾಗೆ. ಎಲ್ಲ ಕಡೆ ಚೆನ್ನಾಗಿ ಓಪನಿಂಗ್ ಆಗಿದೆ. ಸೊ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ. ಐ ರಿಯಲಿ ಲೈಕ್ ಐ ಥಿಂಕ್ ಒಂದು ಲವ್ ಸ್ಟೋರಿ ಬಂದಾಗ, ಒಂದು ಲವ್ ಸ್ಟೋರಿ ಅಂದ ತಕ್ಷಣ ದ ಲಾಟ್ ಆಫ್ ಮೂಮೆಂಟ್ಸ್ ಇನ್ ಲವ್. ಆ್ಯಂಡ್ ಪ್ರೀತಿ ಅಂದರೆ ಅನ್ಕಂಡೀಷ್ನಲ್ ಪ್ರೀತಿ ಇರಬೇಕು. ಯಾವುದೋ ಒಂದು ಕಂಡೀಷನ್ಸ್ ಇಲ್ಲದೆ ಇರೋಂಥ ಒಂದು ಪ್ರೀತಿ ನಮ್ಮ ಜನ್ರೇಷನಲ್ಲಿ ತುಂಬ ಕಮ್ಮಿ. ಬಿಕಾಸ್ ಎವ್ರಿಬಡಿ ಈಸ್ ಲುಕಿಂಗ್ ಎಟ್ ಬೆನಿಫಿಟಿಂಗ್ ಟುವರ್ಡ್ಸ್ ಈಚ್ ಅದರ್. ನೀವು ಹಂಗೇನು ಕೊಡ್ತೀರಾ, ನಾನು ನಿಮ್ಗೆ ಏನು ಕೊಡ್ತೀನಿ ಅಂತಾರೆ. ಆ ಥರ ಪ್ರೀತಿ ಆಗಿದೆ, ಆ ಥರ ಸಿಚುವೇಶನ್ಗಳಾಗಿದೆ ಇವಾಗ ಸದ್ಯಕ್ಕೆ. ಬಟ್ ಆ ಥರ ನೋಡಿದ್ರೆ ಈ ಥರ ಒಂದು ಕತೆ ಲೈಕ್ ಸೆಲ್ಫ್ಲೆಸ್ ಲವ್ ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಟೋರಿ ನನಗೆ ಅನಿಸ್ತು. ಆ್ಯಂಡ್ ಈಸ್ ಸೋ ಗುಡ್ ವಿತ್ ಆ್ಯಕ್ಷನ್ ಬಿಕಾಸ್ ಈಸ್ ಟಾಲ್. ಸೊ ಆ್ಯಕ್ಷನ್ ಮಾಡಿದಾಗ ನಾವು ಸ್ವಲ್ಪ ಉದ್ದ ಇರ್ತೀವಿ ಅಂದರೆ ಆ್ಯಕ್ಷನ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ. ವೆ ವೆರಿ ಫ್ಯೂ ಟಾಲ್ ಗುಡ್ ಲುಕಿಂಗ್ ಬಾಯ್ಸ್ ಇನ್ ದ ಇಂಡಸ್ಟ್ರಿ. ಸೊ ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ, ಎಲ್ಲೂ ಲ್ಯಾಗ್ ಅನಿಸಿಲ್ಲ ನನಗೆ. ಆ್ಯಂಡ್ ಮಿಕ್ಕಿದ್ದು ಐ ಥಿಂಕ್ ಜನರು ಇವಾಗ ಆಲ್ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ ನಿಮಗೆ. ಕೇವಲ ಒಂದು ಸ್ಪೆಷಲ್ ಸಾಂಗ್ ಮಾಡಿದ್ರು ಕೂಡ ನೀವು ಫ್ರೆಂಡ್ ಮೇಲೆ ಅನ್ಕಂಡೀಷನಲ್ ಲವ್ ತೋರಿಸ್ತಿದ್ರೆ, ಸೆಲ್ಫ್ಲೆಸ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಆ್ಯಕ್ಚುಲಿ ಪ್ರಮೋಷನ್ಸ್ ವಿಷಯ ಆಗಿರ್ಬೋದು, ಇವತ್ತು ಫಸ್ಟ್ ಶೋ ಅಟೆಂಡ್ ಮಾಡಿದಾಗಿರ್ಬೋದು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ. ಐ ಥಿಂಕ್ ಒಂದು ಇಂಡಸ್ಟ್ರಿಯಲ್ಲಿ
ನಾವು ಒಬ್ರೊಬ್ರನ್ನ ಯಾವತ್ತೂ ಸಪೋರ್ಟ್ ಮಾಡಬೇಕು. ಐ ಹ್ಯಾವ್ ಆಲ್ವೇಸ್ ಬಿನ್ ಫೋರ್ತ್ ಕಮಿಂಗ್ ಆ್ಯಂಡ್ ಫ್ರಂಟ್ ಕಮಿಂಗ್ ವೆನ್ ಇಟ್ ಕಮ್ಸ್ ಟು ಪ್ರಮೋಟಿಂಗ್ ಎನಿಬಡಿ ನ್ಯೂ. ಸೊ ನನಗೆ ಅನ್ಸುತ್ತೆ ನಾವು ಎಲ್ಲರೂ ಆರ್ಟಿಸ್ಟ್, ನಾವು ಒಂದಿನ ವಿ ವರ್ ಆಲ್ಸೋ ನ್ಯೂ, ವಿ ವರ್ ಆಲ್ಸೋ ಎನ್ಕರೇಜ್ಡ್ ಬೈ ಪೀಪಲ್. ಸೊ ಇವಾಗ ಒಂದು ಸ್ವಲ್ಪ ಹೆಸರಿದೆ ನಮಗೆ, ವಿ ಶುಡ್ ಬಿ ಎನ್ಕರೇಜಿಂಗ್ ಅದರ್ ಪೀಪಲ್ ಟು ಗ್ರೋ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಇಡೀ ಟೀಮಲ್ಲಿ ಎವ್ರಿಬಡಿ ಇಸ್ ಡನ್ ಸೋ ವೆಲ್. ತುಂಬ ಖುಷಿ ಆಯಿತು. ದ ಡೈರೆಕ್ಷನ್, ಸುನೀಲ್ ಇಸ್ ಡನ್ ಅ ವೆರಿ ಗುಡ್ ಜಾಬ್. ಮನುಮೂರ್ತಿ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಮಸ್ತಿ ಫಿಲ್ಮ್. ಐ ಥಿಂಕ್ ಎವ್ರಿಬಡಿ ಶುಡ್ ಕಮ್ ಆ್ಯಂಡ್ ವಾಚ್ ಇಟ್. ಯಾವ ತುಂಬ ಓವರ್ ಯೋಚನೆ ಮಾಡದೆ ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೇಕು ಸರ್. ರಾಜವರ್ಧನ್ ಅವರಿಗೆ ಫೀಮೇಲ್ ಫ್ಯಾನ್ಸ್ ತುಂಬ ಜಾಸ್ತಿ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ರಿಪೋರ್ಟ್ಸ್ ಎಲ್ಲ ನೋಡಿದಾಗ ಈ ಜನಗಳು ಮಾತಾಡಿದಲ್ಲಿ ನೋಡುವ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಒಳ್ಳೇದು. ಹೀರೋಸ್ಗೆ ಫೀಮೇಲ್ ಫ್ಯಾನ್ಸ್ ಇರಬೇಕು, ಹೀರೋಯಿನ್ಸ್ಗೆ ಮೇಲ್ ಫ್ಯಾನ್ಸ್ ಇರಬೇಕು, ಆವಾಗ ಎನ್ಕರೇಜ್ಮೆಂಟು. ಇಲ್ಲಾಂದರೆ ಐ ಮೀನ್ ಮೇಲ್ ಆ್ಯಂಡ್ ಫೀಮೇಲ್ ಎರಡೂ ಇರಬೇಕು. ಮೇಲ್ ಫ್ಯಾನ್ಸ್ ಇದೆಯಾ ನಿಮಗೆ? ಥ್ಯಾಂಕ್ ಯು. ಸಿನಿಮಾ ಸಿಕ್ಕಾಪಟ್ಟೆ ಸೂಪರ್ ಆಗೈತೆ. ಫಸ್ಟೇ ಖುಷಿಯಾಗಿದ್ದು ನನಗೆ ದೊಡ್ಡ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದ್ದೀನಿ. ನಂದು ಸುಮಾರು ಪಿಕ್ಚರ್ಗಳು ಬಂದಿದೆ. ಬಟ್ ಥಿಯೇಟ್ರ್ ಮುಂದ್ಗಡೆ ಬಂದ ತಕ್ಷಣವೇ ನಂದು ಒಂದು 20 ಅಡಿ 30 ಅಡಿ ಕಟೌಟ್ರು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಫಸ್ಟ್ ಟೈಮ್ ಎಲ್ಲೋ ಒಂದು ಕಡೆ ಮೆಜೆಸ್ಟಿಕಲ್ಲಿ ನಾವು ಬಂದು ಹೊಸದ್ರಲ್ಲಿ ಮೆಜೆಸ್ಟಿಕಲ್ಲಿ ಪಲಾವ್ ತಿನ್ಕೊಂಡು ₹100 ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡೋಗ್ತಾಯಿದ್ದೋ. ಸೊ ಅದೇ ಒಂದು ಥಿಯೇಟ್ರಲ್ಲಿ ನಮ್ಮದೊಂದು ಕಟೌಟ್ರು ಬಂದಾಗ ಭಾರಿ ಖುಷಿ ಆಯಿತು. ನಮ್ಮ ಗಜರಾಮ ಪಿಕ್ಚರ್ ಹೀರೋ ನಮ್ಮ ರಾಜವರ್ಧನ್ ಅಣ್ಣ ಹಾಕ್ಸಿರೋದು ನಂಗೆ ಭಾರಿ ಖುಷಿ ಆಗ್ತೈತೆ. ಅದಾದಮೇಲೆ ಥಿಯೇಟ್ರ್ ಗೊತ್ತಲ್ಲ ಸಂಭ್ರಮ ಹೆಂಗಿತ್ತು ಬೆಳಗ್ಗೆಯಿಂದ ಅಂತ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಎಂಟ್ರಿ ಇತ್ತು. ಒಳಗಡೆಗೆ ಬಂದಮೇಲೆ ಎಲ್ಲೋ ಒಂದು ಕಡೆ ಭಯ ಇತ್ತು, ಪಿಕ್ಚರ್ ಏನಾಗಿದೆ, ಯಾವ ಥರ ಇದೆ, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾ. ಈ ವಾರದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಮೂವಿ ಅಂದ್ರೆ ಗಜರಾಮ. ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರೋಂಥ ಒಂದು ಸಿನಿಮಾ ಹೆಂಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ನೋಡ್ತಾ ಸಿನಿಮಾ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಭಾರಿ ಖುಷಿ ಆಗುತ್ತೆ. ಒಂದು ಎಮೋಷ್ನಲಿಂದ ಹಿಡಿದು, ಒಂದು ಕಾಮಿಡಿಯಿಂದ ಹಿಡಿದು, ಒಂದು ಫೈಟಿಂಗಿಂದ ಹಿಡಿದು ಟೋಟಲ್ಲು ಮಾಸು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡೋಂಥ ಒಂದು ಅದ್ಭುತವಾದ ಸಿನಿಮಾ. ಎಲ್ಲ ಒಂದು ಕಡೆ ನಾವು ಒಂದು ಮಾಸ್ ಹೀರೋನ ನೋಡ್ದಂಗೆ ಅನಿಸ್ತಾ ಇರ್ತದೆ. ಪ್ರತಿ ಫ್ರೇಮ್ನಲ್ಲೂ ನಮ್ಮ ರಾಜವರ್ಧನನ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಜನ ಏನು ನೀವು ದುಡ್ಡು ಕೊಟ್ಟು ಪಿಕ್ಚರ್ ನೋಡ್ತೀರಾ, ನಿಮ್ಮ ದುಡ್ಡಿಗೆ ಮೋಸ ಆಗಲ್ಲ. 100-200% ಎಂಟರ್ಟೈನ್ಮೆಂಟ್ ಪಕ್ಕ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ನ ನೋಡಿ, ಪಿಕ್ಚರ್ನ ಸಪೋರ್ಟ್ ಮಾಡಿ. ಹೊಸ ಕಲಾವಿದರನ್ನ ಬೆಳೆಸೋಕ್ಕೆ ನಿಮ್ಮ ಶಕ್ತಿ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ, ಮೌತ್ ಪಬ್ಲಿಸಿಟಿನ ಕೊಟ್ಟರೆ 100-200% ಸಿನಿಮಾ ಕ್ಲಿಕ್ ಆಗೇ ಆಗುತ್ತೆ. ಈ ವರ್ಷದಲ್ಲಿ ಒಂದು ಬೆಸ್ಟ್ ಸಿನಿಮಾ ಅಂದರೆ ಅದು ಗಜರಾಮ ಅನ್ನೋದ್ರಲ್ಲಿ ಮಾತೇ ಇಲ್ಲ. 100% ಇದು ಬೆಸ್ಟ್ ಮೂವಿ ಆಗೇ ಆಗುತ್ತೆ. ಪೋಸ್ಟ್ ಮ್ಯಾನ್ ಪಾತ್ರ ಮಾಡಿದ್ದೀರಾ, ಹೀರೋ ಡಿಫ್ರೆನ್ಸ್ ಆದಾಗ ಸರಿಯಾಗಿ ಅಡ್ರೆಸ್ ಸಿಕ್ತು ಅನಿಸ್ತೀರಾ? ಆ್ಯಕ್ಚುಲಿ ಸೊ ಹೆಂಗಿತ್ತು ಪಾತ್ರ ಮಾಡಿದ್ದು? ಅಲ್ಲ, ತುಂಬ ಖುಷಿ ಆಗುತ್ತೆ. ಪ್ರತಿ ಸರಿನೂ ಹೀರೋ ಫ್ರೆಂಡ್ ರೋಲೇ ಮಾಡ್ತಾ ಇರ್ತೀನಿ. ಬಟ್ ಈ ಸಲ ಹೀರೋ ಫ್ರೆಂಡ್ ರೋಲ್ ತುಂಬ ಡಿಫ್ರೆಂಟ್ ಆಗಿತ್ತು. ನಮ್ಮ ಹಳ್ಳಿ ಭಾಷೆ, ಅದೊಂದು ಪ್ರೀತಿ ಅಪ್ಪುಗೆ ಹೀರೋ ಜೊತೆ, ಆ ಹೀರೋ ಜೊತೆ ಒಂದು ಕ್ಯಾರಿ ಮಾಡೋ ಅಂಥದ್ದು, ಒಂದು ಪೋಸ್ಟ್ ಮ್ಯಾನ್ ರೋಲು, ಇವೆಲ್ಲ ಎಲ್ಲೋ ಒಂದು ಕಡೆ ನನಗೆ ಭಾರಿ ಖುಷಿ ಆಗುತ್ತೆ. ನನ್ನ ಪಾತ್ರನ ನಾನು ನೋಡೋಕೆ ನನಗೇ ಸ್ವಲ್ಪ ನಗು ಬರುತ್ತೆ. ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ದೀನಿ. ಪ್ರತಿ ಸಲನೂ ನಮ್ದು ಏನಾದರೂ ಈ ಬಿಗ್ ಸ್ಕ್ರೀನ್ಗಳಲ್ಲಿ ಬಂದಾಗ ಮೊದಲು ಖುಷಿ ಪಡೋನೇ ನಾನು. ನಮ್ದು ಈ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದ್ದೀರಂತ. ಪಾತ್ರ ತುಂಬ ಚೆನ್ನಾಗಿದೆ. ನಂಗೆ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ಎಂಟೈರ್ ಗಜರಾಮ ಟೀಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.